ವೆಲ್ಕಮ್ ಟು ವೀಕೆಂಡ್ ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಗೌಡ ಯೂಟ್ಯೂಬ್ ಚಾನಲ್. ಓಕೆ ಒಂದು ರ್ಯಾಪಿಡ್ ಕ್ವಶನ್, ಒಂದಿಷ್ಟು ಕ್ವಶನ್ಸ್ ಗಳನ್ನ ಕೇಳ್ತೀನಿ. ಕೈ ಯಾಕೋ ಸ್ವಲ್ಪ ನಡುತ್ತೆ ನಂದ. ಓಕೆ ಫೈನ್, ಸ್ಟಡಿ ಆಗಿದ್ದಾರೆ. ಮಳೆ ಬರ್ತಾ ಇದ್ರೆ ಚೆನ್ನಾಗಿರುತ್ತೆ, ವೆದರ್ ಚೆನ್ನಾಗಿರುತ್ತೆ. ಓಕೆ, ಸೊ ವಾಲಿಬಾಲ್ ನೀವು ಶಾರ್ಟ್ರಾ? ಯಾ, ಐ ಆಮ್ ಅ ಸ್ಟೇಟ್ ಲೆವೆಲ್ ವಾಲಿಬಾಲ್ ಪ್ಲೇಯರ್. ಹಾಯ್ ಎಲ್ಲರೂ ನಮಸ್ಕಾರ, ನಾನು ನಿಮ್ಮ ನಿಖಿಲ್ ಗೌಡ. ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಗೌಡ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿನ ಬೆಲ್ ಐಕನ್ನ ಒತ್ತಿ. ಸೊ ಇವತ್ತಿದ್ದಾರೆ ನಮ್ಮ ಜೊತೆ ಪ್ರೀತು ಪೂಜಾ ಅವರು. ಹಾಯ್ ಪ್ರೀತು ಪೂಜಾ, ವೆಲ್ಕಮ್ ಟು ವೀಕೆಂಡ್ ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಗೌಡ ಯೂಟ್ಯೂಬ್ ಚಾನಲ್. ಎಷ್ಟು ಖರಾಬ್ ನನ್ನ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಟಿದ್ದೇನೆ, ವರ್ಸ್ಟ್ ಇಂಟ್ರೊಡಕ್ಷನ್ ಇದು. ಓ ಮೈ ಗಾಡ್, ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದು ಹೊಗಳಿದ್ದಕ್ಕೆ. ಸೊ ಸೂಪರ್, ಹೇಗಿದ್ದೀರಾ? ಸಾಕಾಗಿದೆ. ಆಯ್ತಾ ಕಾಫಿ? ಇಲ್ಲ, ಮಾಡ್ಬೇಕು. ಬಜ್ಜಿ ತಿಂದೆ ನಾನು, ನೀನು ತಿಂದೆ. ಕಾಫಿ ಕುಡ್ದೆ? ನೀವು ಕುಡಿದ್ರಿ, ನಾನು ಕುಡ್ದಿಲ್ಲ. ತರಿಸ್ತೀನಿ. ಸೊ ಓಕೆ, ಇವತ್ತು ನಾವಿದ್ದೀವಿ ಸ್ಟುಡಿಯೋದಲ್ಲಿ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಗೌಡ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಓಕೆ ಸೊ ನಾನಿವತ್ತು ಸ್ವಲ್ಪ ಎಂಟರ್ಟೈನ್ಮೆಂಟ್ ಆಗಿರಲಿ ಅಂತ ವೀಕ್ಷಕರೇ, ನಮ್ಮ ಪ್ರೀತು ಪೂಜಾ ಅವರಿಗೆ ಒಂದು ರ್ಯಾಪಿಡ್ ಕ್ವಶನ್, ಒಂದಿಷ್ಟು ಕ್ವಶನ್ಸ್ಗಳನ್ನ ಕೇಳ್ತೀನಿ. ಸೊ ಆನ್ಸರ್ ಮಾಡಕ್ಕೆ ರೆಡಿ ಇದ್ದೀರಾ ತಾನೆ? ನಾನು ಯಾವಾಗಲೂ ಫೈಯರ್ ಆಗಿರ್ತೀನಿ. ಓಕೆ, ಹಿಂಗೆ ಮಾಡಿ. ಕೈ ಯಾಕೋ ಸ್ವಲ್ಪ ನಡುತ್ತೆ ನಂದ. ಓಕೆ ಫೈನ್, ಸ್ಟಡಿ ಆಗಿದ್ದಾರೆ. ಸೊ ಓಕೆ, ನಿಮ್ಮ ಮೊದಲನೇ ಕ್ವಶನ್ ಏನು ಅಂತಂದ್ರೆ, ಸೊ ನೀವೇನಾದ್ರೂ ಪ್ರಾಣಿ ಆಗಿದ್ರೆ ಯಾವ ಪ್ರಾಣಿ ಆಗಕ್ಕೆ ಇಷ್ಟಪಡ್ತಾ ಇದ್ರಿ? ಪಿಕಾಕ್. ಯಾಕೆ? ಚೆನ್ನಾಗಿದೆ ನೋಡಕ್ಕೆ. ಸೊ ಅದಕ್ಕೆ ಪಿಕಾಕ್ ಆಗಕ್ಕೆ ಇಷ್ಟಪಡ್ತೀವಿ. ಹೆಂಗೆ ಪಿಕಾಕ್ ಯಾವ ರೀತಿ ಕೂಗುತ್ತೆ ಒಂದ್ಸಲ? ಚೆನ್ನಾಗಿ ಕೂಗಿದ್ರಿ ನೋಡಿದ್ರಲ್ಲ ವೀಕ್ಷಕರ, ಇಂಥ ಒಳ್ಳೆ ವಾಯ್ಸು, ಚೆನ್ನಾಗಿ ಖುಷಿ ಆಯ್ತು. ಸೊ ಸೆಕೆಂಡ್ ಕ್ವಶನ್, ವಾಟ್ ಈಸ್ ಯುವರ್ ಫೇವ್ರೆಟ್ ಸೀಸನ್? ರೇನಿ ಸೀಸನ್. ಯಾಕೆ? ಮಳೆ ಬರ್ತಾ ಇದ್ರೆ ಚೆನ್ನಾಗಿರುತ್ತೆ, ವೆದರ್ ಚೆನ್ನಾಗಿರುತ್ತೆ. ಓಕೆ, ಸೊ ಓಕೆ. ಆರ್ ಯು ಡಾಗ್ ಲವರ್ ಆರ್ ಕ್ಯಾಟ್ ಲವರ್? ಡಾಗ್. ಯಾಕೆ? ನಮ್ಮನೇಲಿ ಪೆಟ್ ಇದೆ, ಅದಕ್ಕೆ. ಯಾವ್ದಿದೆ? ಪಾಕೆಟ್ ಪೊಮೊರಿಯನ್. ಯಾವ ತರ ಬೊಗಳುತ್ತೆ? ವಾವ್, ನೋಡಿದ್ರಲ್ಲ ವೀಕ್ಷಕರೇ, ನಾ ಯಾವ ರೀತಿ ಬೊಗಳುತ್ತೆ ಅಂತ ಎಷ್ಟು ಚೆನ್ನಾಗಿ ಹೇಳ್ಕೊಟ್ರಿ. ಅದಕ್ಕೆ ನನಗೆ ಬಹಳ ಇಷ್ಟ ಪ್ರೀತಿ ಪೂಜಾ. ನೀನೇ ತಾನೇ ಹೇಳ್ಕೊಟ್ಟಿದ್ದು ಅಲ್ಲಿ ಆಫ್ ಸ್ಕ್ರೀನ್ ಅಲ್ಲಿ, ಅವರೇ ಹೇಳ್ಕೊಟ್ಟಿದ್ದೆ. ನಾ ಹೆಂಗ್ ಬೊಗಳುತ್ತೀನಿ, ಬೌ. ಸರಿ, ಓಕೆ. ವಾಟ್ ಈಸ್ ಯುವರ್ ಆಸ್ಟ್ರಾಲಜಿಕಲ್ ಸೈನು, ಅಂದ್ರೆ ನಿಮ್ಮ ರಾಶಿ ಯಾವುದು? ಕನ್ಯಾ ರಾಶಿ. ಓಕೆ, ನೈಸ್. ಅದು ಯಾಕೆ ಬಂತು ಹೆಂಗ್ ಬಂತು ಅಂತ ಕೇಳ್ಬೇಡ. ಅದು ಯಾಕೆ ಬಂತು ಹೆಂಗ್ ಬಂತು ಅಂತ ಕೇಳಿ ನಾನು ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ವಾಟ್ ಹ್ಯಾಸ್ ಹ್ಯಾಪನ್ ಟು ಯು ದಟ್ ಮೇಡ್ ಯು ಅ ಸ್ಟ್ರಾಂಗರ್ ಪರ್ಸನ್? ನಿಮ್ಮನ್ನ ಒಬ್ರು ಶಕ್ತಿಶಾಲಿ ಮಹಿಳೆ ಆಗಿರೋದಕ್ಕೆ ನಿಮ್ಗೆ ರೋಲ್ ಮಾಡೆಲ್ ಯಾರು? ನಮ್ಮಪ್ಪ. ನಿಮ್ ತಂದೆ. ವಾವ್, ನೈಸ್. ಅಪ್ಪ, ಐ ಲವ್ ಯು. ನೈಸ್. ವಾಟ್ ಟಿವಿ ಶೋ ಆರ್ ಯು ಬಿಂಗಿಂಗ್ ರೈಟ್ ನೌ? ವಾಟ್ ಟಿವಿ ಶೋ ಆರ್ ಯು ಬಿಂಗಿಂಗ್ ರೈಟ್ ನೌ ಅಂದ್ರೆ ಯಾವ ಒಂದು ಟಿವಿ ಶೋ ಯಾವ್ದಾದ್ರು ಮಾಡ್ತಾ ಇದ್ದೀರಾ ಅಥವಾ ಏನಾದ್ರು ಮಾಡಿದೀರಾ? ಮುಂಚೆ ಮಾಡ್ತಿದ್ದೆ, ಸೀರಿಯಲ್ಸ್ ಮಾಡ್ತಿದ್ದೆ. ಓಕೆ. ಸಂಘರ್ಷ, ಶ್ರುತಿ ಸೇರಿ. ಜೋರ ಮಾತಾಡಿ, ನನಗೆ ಈ ಕಡೆ. ಸಂಘರ್ಷ ಮತ್ತೆ ಶ್ರುತಿ ಸೇರಿದಾಗ ಅಂತ ಸೀರಿಯಲ್ ಮಾಡ್ತಿದ್ದೆ, ಬಟ್ ರೈಟ್ ನೌ ನಾಟ್. ನೈಸ್. ವಾಟ್ ಓಕೆ, ಡು ಯು ಹ್ಯಾವ್ ಎನಿ ಮ್ಯಾಟರ್ಸ್ ಯು ಟೆಲ್ ಯುವರ್ ಸೆಲ್ಫ್ ಇನ್ ದ ಮಾರ್ನಿಂಗ್? ಮಂತ್ರಾಸ್. ನೀವು ಏನಾದ್ರು ಒಂದು ಮಂತ್ರ ಏನಾದ್ರು ಹೇಳ್ತೀರಾ ನೀವು? ಇಲ್ಲ. ಯಾಕೆ? ಯಾವ್ದು ಒಂದು ಟಕ್ ಅಂತ ಒಂದು ಮಂತ್ರ ಹೇಳ್ಬೇಕು ಹಿಂಗೆ? ಇಲ್ಲ, ನಾನು ಯಾವ ಮಂತ್ರ ಇದುವರೆಗೂ ಮಂತ್ರ. ಓಕೆ, ನೈಸ್. ಹ್ಯಾವ್ ಯು ಬ್ರೋಕನ್ ಎನಿ ಬೋನ್ಸ್? ನಿಮ್ಮ ದೇಹದಲ್ಲಿ ಯಾವ್ದಾದ್ರು ಮೂಳೆಗಳು ಮುರಿದಿರೋದು ಹೋಗಿದಾವ? ಇಲ್ಲ. ಪಕ್ಕ ಎಲ್ಲ ಪರ್ಫೆಕ್ಟ್ ಆಗಿದೆ, ಸಕ್ಕತ್ತಾಗಿದೆ. ವಾಟ್ ಈಸ್ ಯುವರ್ ಫೇವರೇಟ್ ಗೇಮ್? ನಿಮ್ಮ ಇಷ್ಟವಾದಂಥ ಆಟ ಯಾವುದು? ವಾಲಿಬಾಲ್. ನೀವು ಶಾರ್ಟ್ರಾ? ಯಾ. ನೈಸ್. ಯಾವ್ದಾದ್ರು ಅವಾರ್ಡ್ ಅಥವಾ ಆಗಿರ್ಬೋದು? ಹೌದು, ಐ ಆಮ್ ಅ ಸ್ಟೇಟ್ ಲೆವೆಲ್ ವಾಲಿಬಾಲ್ ಪ್ಲೇಯರ್. ನೋಡೋದ್ರಲ್ಲ ವೀಕ್ಷಕರೇ, ಇಂಥ ಮಲ್ಟಿ ಟ್ಯಾಲೆಂಟ್ ನಮ್ಮ ಜೊತೆ ಇದ್ದಾರೆ. ಓಕೆ, ನಿಮ್ಮ ನೆಕ್ಸ್ಟ್ ಕ್ವಶನ್, ವಾಟ್ ವಾಸ್ ದ ಲಾಸ್ಟ್ ಥಿಂಗ್ ಯು ಮೇಡ್ ಯು ಲಾಫ್? ನಿಮ್ಮ ಲಾಸ್ಟ್ ಥಿಂಗ್ ಅಂದ್ರೆ ನಿಮ್ಗೆ ನಗು ಬರುವಂತ ಒಂದು ಸನ್ನಿವೇಶ, ಮರೆಯಲಾರದ. ಪ್ರತಿ ಸೆಕೆಂಡ್ ನಗ್ತಾನೆ ಇರ್ತೀನಿ. ಮತ್ತೆ ಈಗ ಆಲ್ರೆಡಿ 1 ನಿಮಿಷ ಆಯ್ತು, ನಗಲೇ ಇಲ್ಲ. ಪ್ರತಿ ಸೆಕೆಂಡ್ ನಾನು ಹಸನ್ ಮುಖಿ ಅಂತಾನೆ ಎಲ್ಲರೂ ಕರೆಯೋದು ನನ್ನ. ಯಾವಾಗ್ಲೂ ನಗ್ತಿರ್ತೀಯ ಅಂತ.
ಹಂಗಾರೆ ನಿಮಗೆ ಒಂದು ಒಳ್ಳೆ ಕ್ಲೋಸಪ್ ಅಥವಾ ಒಂದು ಟೂತ್ ಪೇಸ್ಟ್ ಯಾವ್ದಾದ್ರು ಅಂದರೆ ಒಳ್ಳೆ ಆ್ಯಡಿಗೆ ಒಳ್ಳೆ ಸೂಟ್ ಆಗ್ತಾರೆ ನೋಡಿ, ಎಷ್ಟು ಚೆನ್ನಾಗಿದೆ ಸ್ಮೈಲ್ ಅಂತ ಹೇಳ್ತಾ. ಓಕೆ, ನೆಕ್ಸ್ಟ್ ಕ್ವಶನ್. ಹೂ ಇಸ್ ದ ಸ್ಮಾರ್ಟೆಸ್ಟ್ ಪರ್ಸನ್ ಯು ಹ್ಯಾವ್ ಎವರ್ ಮೀಟ್? ಹೂ ಇಸ್ ದ ಸ್ಮಾರ್ಟೆಸ್ಟ್ ಪರ್ಸನ್ ಯು ಐ ಹ್ಯಾವ್ ನೆವರ್ ಮೆಟ್. ನಾನು ಯಾರನ್ನ ಮೀಟ್ ಆಗಿಲ್ಲ ತಾನೆ ಅವ್ರನ್ನ ಇನ್ನ. ಅಲ್ಲ, ಅಟ್ಲೀಸ್ಟ್ ಯಾರು ನಿಮ್ಮ ಮೈಂಡಲ್ಲಿ ಅಟ್ಲೀಸ್ಟ್ ಮೀಟ್ ಆಗಿದೆ? ಅಜಿತ್. ನಾಟ್ ಯು, ನಾಟ್ ಎಟ್ ಆಲ್ ಯು. ನಾಟ್ ಎಟ್ ಆಲ್ ಮೀ. ಅಜಿತ್ ಅನ್ನೋರು ನಿಮ್ಮ ಇದರಲ್ಲಿ ಅಜಿತ್ ಅನ್ನೋರು ಅಲ್ಲ. ಅಜಿತ್ ಇಸ್ ಅ ಸೂಪರ್ ಸ್ಟಾರ್ ಇನ್ ತಮಿಳ್. ಓಕೆ 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 ಓಕೆ. ಐ ನೆವರ್ ಮೆಟ್. ಓಕೆ, ನಿಮ್ಮ ಮೊಬೈಲ್ನ ತೆಗೆದು ಲಾಸ್ಟ್ ಮೆಸೇಜ್ ಯಾರಿಗೆ ಮಾಡಿದ್ದೀರಾ ಅಂತ ತೋರಿಸಿ. ಯಾವ್ದ್ರಲ್ಲಿ? ವಾಟ್ಸಪ್ ಅಲ್ಲಿ ಲಾಸ್ಟ್ ಮೆಸೇಜ್. ಲಾಸ್ಟ್ ಮೆಸೇಜ್, ಆ ಕನ್ವರ್ಸೇಷನ್ ಏನು ಅಂತ ನನಗೆ ನಾನೇ ಮಾಡ್ಕೊಂಡಿದ್ದೀನಿ. ಡಾಕ್ಟರ್ ನಂಬರ್ ಸೆಂಡ್ ಮಾಡ್ಕೊಂಡಿದ್ದೀನಿ ನಂದು ಇನ್ನೊಂದು ಫೋನಿಂದ ಇನ್ನೊಂದು ಫೋನಿಗೆ. ಓಕೆ, ಲಾಸ್ಟ್ ಕಾಲ್ ಹಿಸ್ಟ್ರಿ ಯಾರಿಗೆ ಮಾಡಿದ್ದೀರಾ? ಲಾಸ್ಟ್ ಫೋನು ಲಾಸ್ಟ್ ಸಂದೀಪ್ ಡೈರೆಕ್ಟರ್. ಓಕೆ, ನೈಸ್. ನಿಮ್ಮ ಫೇವ್ರೆಟ್ ಪ್ಲೇಸ್ ಯಾವುದು? ನನ್ನ ಫೇವ್ರೆಟ್ ಪ್ಲೇಸ್ ನಮ್ಮನೆ ಮಡಿಕೇರಿ ಅಂತ ಅನ್ಕೊಂಡೆ. ಆಮೇಲೆ ಕನ್ಫ್ಯೂಷನ್ ಆಗ್ತಾರೆ, ಮಡಿಕೇರಿ ಯಾಕೆ ಹೇಳ್ದೆ ನೀನು ಅಂತ. ಆಕ್ಚುಲಿ ಮಡಿಕೇರಿಯಲ್ಲಿ ನಾವು ಶೂಟ್ ಮಾಡಿದ್ದು ನಿಖಿಲ್ನ ಫಸ್ಟ್ ಟೈಮ್ ನಾನು ಅಲ್ಲೇ 4 years ಬ್ಯಾಕ್ ಒಂದು ಮೂವಿ ಶೂಟ್ ಮಾಡ್ಬೇಕಾದ್ರೆ ಅವ್ರನ್ನ ನೋಡಿದ್ದು. ಸೊ ಹಾಗಾಗಿ ಈ ಎಕ್ಸ್ಪೆಕ್ಟೆಡ್ ಮೀ ಟು ಟೆಲ್ ದಟ್ ಮಡಿಕೇರಿ. ಓಕೆ, ನೈಸ್, ಕರೆಕ್ಟ್. ವಾಟ್ ಡು ಯು ಲೈಕ್ ಟು ಡೂ ಆನ್ ದ ವೀಕೆಂಡ್ಸ್? ನೀವು ವೀಕೆಂಡಲ್ಲಿ ಏನು ಮಾಡೋಕ್ಕೆ ಇಷ್ಟಪಡ್ತೀರಾ? ಡ್ರೈವ್, ಅ ಲಾಂಗ್ ಡ್ರೈವ್. ಟೂ ವೀಲರಾ, ಫೋರ್ ವೀಲರ್ ಡ್ರೈವ್ ಮಾಡೋಕ್ಕೆ ತುಂಬ ಇಷ್ಟಪಡ್ತೀರಾ? ಎಲ್ಲಿ ಹೋಗ್ತೀರಾ 4 wheeler-ಅಲ್ಲಿ ಕೂತ್ಕೊಂಡು? ಎಲ್ಲರೂ ಮೈಸೂರು ರೋಡ್ ಅಥವಾ ನೈಸ್ ರೋಡ್, ಎಲ್ಲಿ ಕಾಮ್ ಅಂಡ್ ಕಂಪೋಸ್ಡ್ ಆಗಿರುತ್ತೆ ಲೊಕೇಶನ್ಸು, ಅಲ್ಲಿಗೆ ಹೋಗಕ್ಕೆ ಇಷ್ಟಪಡ್ತೀನಿ. ಹೋಗಿ ಅದೇ ಹಂಗೆ ಹೋಗಿ ಹಂಗೆ ವಾಪಸ್ ಬರೋದಷ್ಟೇ. ಹಂಗೆ ಹೋಗ್ಬಿಟ್ಟು ಹಿಂಗೆ ಬರೋದು, ಯಾವ ಪ್ಲೇಸು ನೋಡಲ್ಲ. ಓಕೆ, ಡು ಯು ಬಿಲೀವ್ ಇನ್ ಗೋಸ್ಟ್? ನೋ. ನೀವು ದೆವ್ವದ ಮೇಲೆ ನಂಬಿಕೆ ಇಲ್ಲ? ನಿನ್ನ ಪಕ್ಕದಲ್ಲಿ ಕೂರ್ಸ್ಕೊಂಡಿದ್ದೀನಿ ಅಂದರೆ ನಂಗೆ ನಂಬಿಕೆ ಇದೆ ಅಂತನಾ? ಅಂದರೆ ನಾನು ದೆವ್ವ ಅಂತನಾ? ಓಕೆ, ನೈಸ್. ಓಕೆ, ಇವಾಗ ನೆಕ್ಸ್ಟ್ ಲಾಸ್ಟ್ ಕ್ವಶನ್, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್. ಚೆನ್ನಾಗಿರೋದು ಕೇಳು. ಒಂದು 2 ಲೈನಲ್ಲಿ ನಿಮ್ಮ ಬಗ್ಗೆ ನೀವು ಇಂಟ್ರಡಕ್ಷನ್, ನಂದು ಒಂದು ಒಳ್ಳೆ ಕ್ವಾಲಿಟಿ, ಬೆಸ್ಟ್ ಕ್ವಾಲಿಟಿ ಟು ವರ್ಸ್ಟ್ ಕ್ವಾಲಿಟೀಸ್ ಹೇಳಿ. ನನ್ನ ಬಗ್ಗೆ ನಿಮ್ಮ ಬಗ್ಗೆ ನಿಮಗೆ ಗೊತ್ತಿರುತ್ತಲ್ಲ. ನನಗೇನಾದ್ರು ಬೇಕು ಅಂತ ಅಂದರೆ ಅದು ಬೇಕೇ ಬೇಕು, ಬೇಡ ಅಂತ ಅಂದರೆ ಅದು ಏನೇ ಮಾಡಿದ್ರು ಬೇಡ. ಮತ್ತು ನಾನು ಏನಾದರೂ ಒಂದ್ಸತಿ ಮೈಂಡಲ್ಲಿ ಏನಾದಕ್ಕದು ಫಿಕ್ಸ್ ಆಯಿತು ಅಂತ ಅಂದರೆ ಡೆಫಿನೆಟ್ಲಿ ಐ ವಿಲ್ ಗೋ. ಆಮೇಲೆ ಯಾರೇ ಥರ್ಡ್ ಪರ್ಸನ್ ಬಂದು ಅದನ್ನ ಏನೇ ಇಂಟರಪ್ಷನ್ ಮಾಡಿದ್ರು ನನ್ನ ಮೈಂಡ್ ಯಾವತ್ತೂ ಚೇಂಜ್ ಆಗಲ್ಲ. ಸೊ ಅದರಲ್ಲಿ ನನಗೆ ಒಂದು ಗುಡ್ ಕ್ವಾಲಿಟೀಸ್ ಅಂತ ಅನಿಸುತ್ತೆ. ಯಾಕಂದರೆ ಈಗ ಯಾರೇ ಬಂದು ಇವಾಗ ಏನೋ ಒಂದು ಕೆಲಸ ಮಾಡ್ತಿರ್ತೀವಿ, ಸೊ ಸಡನ್ನಾಗಿ ಬಂದು ಆ ಕೆಲಸ ಮಾಡಬೇಡ, ಅದು ಸರಿ ಇಲ್ಲ, ಹಾಗೆ ಹಿಂಗೆ. ಇವಾಗ ಫಾರ್ ಎಕ್ಸಾಂಪಲ್ ಆ್ಯಕ್ಟಿಂಗ್ ಅಂತಲೇ ತೊಗೊಂಡ್ರೆ ಎಷ್ಟೋ ಜನ ಹೇಳಿದ್ರು ನೀನು ಲಾ ಮಾಡಿದ್ಯಾ, ಒಳ್ಳೆ ಪ್ರೊಫೆಷ್ನಲ್ ಇದೆಯಾ, ಮತ್ತು ಚೆನ್ನಾಗಿ ಅರ್ನ್ ಮಾಡ್ತಿದ್ಯಾ, ಸೊ ವೈ ಯು ವಾಂಟ್ ಟು ಗೋ ಫಾರ್ ಎನ್ ಆ್ಯಕ್ಟಿಂಗ್ ಇಂಡಸ್ಟ್ರಿ ಫೀಲ್ಡ್ ಬೇಡ ಅಂತೆಲ್ಲ ಹೇಳಿದ್ರು. ಬಟ್ ನನಗೆ ಅನ್ನಿಸ್ತು ನಾವು ಏನು ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ನಾವು ಹೇಗಿದ್ದೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಕೆಲವೊಮ್ಮೆ. ಸೊ ಐ ಥಿಂಕ್ ನನಗೆ ನನ್ನ ಮೇಲೆ ಕಾನ್ಫಿಡೆಂಟ್ ಇತ್ತು. ಸೊ ಹಾಗಾಗಿ ಇವತ್ತು ಯಾರು ಸಪೋರ್ಟ್ ಇಲ್ಲದೆ ಅಟ್ಲೀಸ್ಟ್ ಇಂಡಸ್ಟ್ರಿಲಿ ಒಂದಷ್ಟು ಹೆಸರು ಮಾಡಿದ್ದೀನಿ. ಸೊ ಐ ಥಿಂಕ್ ಅದು ನನಗೆ ತುಂಬ ಗುಡ್ ಕ್ವಾಲಿಟೀಸ್ ಅನ್ಸಂದ್ರೆ, ಯಾರೇ ಬಂದು ಏನೇ ಹೇಳಿದ್ರು ನಮ್ಮ ಮೇಲೆ ನಮಗಿರೋ ಕಾನ್ಫಿಡೆನ್ಸ್ನ ಯಾವತ್ತೂ ಕಳ್ಕೋಬಾರ್ದು, ಇಲ್ಲ ಬೇರೆಯವ್ರು ಹೇಳಿದ್ದನ್ನು ಕೇಳಿಸ್ಕೋಬಾರ್ದು. ಸೊ ನಮ್ಗೇನು ಅನ್ಸುತ್ತೆ, ಯಾಕಂದ್ರೆ ಅದರಲ್ಲಿ ಕೆಟ್ಟದಾದ್ರೂ ಒಳ್ಳೇದಾದ್ರೂ ಅಟ್ ದ ಎಂಡ್ ಆಫ್ ದ ಡೇ ನಾವೇ ಫೇಸ್ ಮಾಡೋದು. ಸೊ ಯಾರು ಥರ್ಡ್ ಪರ್ಸನ್ ಹೇಳ್ದವರು ಅಥವಾ ಸಜೆಷನ್ ಮಾಡೋರು ಯಾರೂ ಬಂದು ನಮಗೆ ಹೆಲ್ಪ್ ಮಾಡಲ್ಲ. ಸೊ ಹಾಗಾಗಿ ನಮಗೇನು ಅನ್ಸುತ್ತೆ ಅದನ್ನ ನಾವು ಮಾಡೋಣ, ವೆದರ್ ಇಟ್ ಇಸ್ ಗುಡ್ ಆರ್ ಬ್ಯಾಡ್. ತಪ್ಪಾದ್ರೆ ಮತ್ತೆ ಅದನ್ನ ತಿತ್ಕೊಂಡು ಮುಂದಕ್ಕೆ ಹೋಗೋಣ, ಒಳ್ಳೇದಾದ್ರೆ ಇನ್ನೂ 4 ಜನಕ್ಕೆ ಅದೇ ತರ ಮೋಟಿವೇಟ್ ಮಾಡೋಣ. ನೈಸ್, ವೆರಿ 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 ಬ್ಯೂಟಿಫುಲ್ ವರ್ಡ್ಸ್ ಪ್ರೀತು ಪೂಜಾ ಅವರೇ, ತುಂಬಾ ಖುಷಿ ಆಯ್ತು. ನಿಖಿಲ್ ಗೌಡ ಅವರೇ, ಸೊ ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಚೆನ್ನಾಗಿ ಅದ್ಭುತವಾದಂತಹ ಒಂದು ಮಾತುಗಳು. ಒಂದು ಆಕ್ಚುಲಿ ತುಂಬಾ ಮೋಟಿವೇಟ್ ಆದ, ನಾನು ಕೂಡ ಸೆಲ್ಫ್ ಮೋಟಿವೇಟ್ ಆಗಿದ್ದೀನಿ ಈ ಒಂದು ಮಾತನ್ನ. ಆಕ್ಚುಲಿ ನೋಡಿ ಲಾಸ್ಟ್ ವರ್ಡ್ ಕೇಳಕ್ಕೆ ಹಂಗೆ ನಾನು ಟೂ ಲೈನ್ಸ್ ಪ್ಲಸ್ 2 ಲೈನ್ಸ್ ಮೈನಸ್ ಹೇಳಿದೆ, ಬಟ್ ಎಲ್ಲ ಕೂಡ ಪಾಸಿಟಿವ್ ಆಗಿ ಮಾತಾಡಿದ್ದೀರಾ. ಸೊ ತುಂಬಾ ಖುಷಿ ಆಯ್ತು ಪ್ರೀತು ಪೂಜಾ ಅವರೇ ನಿಮ್ಮ ಒಂದು ಸಂದರ್ಶನ ಮಾಡಿದ್ದಕ್ಕೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಖುಷಿಯಾಗಿ, ಅಂಡ್ ಆಕ್ಚುಲಿ ಇದು ನನ್ನ ಫಸ್ಟ್ ಟೈಮ್ ಇಂಟರ್ವ್ಯೂ ಕೂಡ, ಅಂಡ್ ತುಂಬಾ ಖುಷಿ ಆಯ್ತು ಅವ್ರ ಜೊತೆ ನಾನು ಇಂಟರ್ವ್ಯೂನ ತಗೊಳ್ಳೋದಕ್ಕೆ. ಸೊ ಗೈಸ್, ಮತ್ತೆ ನೆಕ್ಸ್ಟ್ ಯಾರ ಜೊತೆ ಬರ್ತೀನಿ, ಯಾರೆಲ್ಲ ನನ್ನ ಪಕ್ಕ ಕೂತ್ಕೊಂಡು ಇಂಟರ್ವ್ಯೂನ ಹೇಳ್ತಾರೆ ಅಂದರೆ ಕೊಡ್ತಾರೆ, ಸೊ ಅಂತ ನೋಡೋಣ. ಅಂಟಿಲ್ ದೆನ್ ನೀವೇನಾದ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಹೋಗಿ ನಿಖಿಲ್ ಗೌಡ ಯೂಟ್ಯೂಬ್ ಚಾನಲ್ನ ಬರ್ತೀನಿ ಹೇಳ್ತೀನಿ ಆಮೇಲೆ. ನೀವೇನಾದ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿನ
ಪಕ್ಕದಲ್ಲಿ ಬೆಲ್ ಬೆಲ್ ಐಕನ್ನ ಒತ್ತಿ. ಸೊ ಈ ಒಂದು ಇಂಟರ್ವ್ಯೂ ನೋಡಿದ ತಕ್ಷಣ ಕಮೆಂಟ್ ಸೆಕ್ಷನಲ್ಲಿ ಏನೆಲ್ಲ ನಿಮ್ಮ ಒಪಿನಿಯನ್ಸ್ನ ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಫ್ರೆಂಡ್ಸು, ರಿಲೇಟಿವ್ಸ್ ಎಲ್ಲರಿಗೂ ಈ ವಿಡಿಯೋನ ಫಸ್ಟ್ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಸಾರಿ ಸರ್.